Mysore Sandal. Here's my favorite soap, the one and only soap that gives confidence in this competitive world. Mysore Sandal Soap. ಶಾಕಾಹಾರಿ ಖ್ಯಾತಿಯ ಸಂದೀಪ್ ಸುಂಕತ್ ಅವರಿಗೆ ಬಂಪರ್ ಆಫರ್ ಒಂದು ಬಂದಿದೆ. ಅವರೀಗ ಗೀತಾ ಪಿಕ್ಚರ್ಸ್ಗಾಗಿ ಒಂದು ಸಿನಿಮಾವನ್ನ ನಿರ್ದೇಶನ ಮಾಡಲಿದ್ದಾರೆ. ಧೀರನ್ ರಾಜ್ಕುಮಾರ್ ನಾಯಕರಾಗಿರುವಂತಹ ಈ ಸಿನಿಮಾವನ್ನ ಗೀತಾ ಪಿಕ್ಚರ್ಸ್ ಘೋಷಣೆ ಮಾಡಿದೆ. ಪಾರ್ವತಮ್ಮ ರಾಜ್ಕುಮಾರ್ ಅವರ ಜನ್ಮದಿನದ ಪ್ರಯುಕ್ತ ಡಿಸೆಂಬರ್ 6ರಂದೇ ಈ ಪ್ರಾಜೆಕ್ಟ್ ಅನೌನ್ಸ್ ಮಾಡಲಾಗಿದೆ. ಶಿವರಾಜ್ ಕುಮಾರ್ ನಾಯಕರಾಗಿರುವಂತಹ ಭೈರತಿ ರಣಗಲ್ ಸಿನಿಮಾ, ಈ ಸಿನಿಮಾ ಮಾಡಿ ಸಕ್ಸಸ್ ಆಗಿರುವಂತಹ ಗೀತಾ ಶಿವರಾಜ್ ಕುಮಾರ್ ಅವರು ಈಗ ತಮ್ಮ ಪ್ರೊಡಕ್ಷನ್ಸ್ ಹೌಸ್ನಿಂದ ಹೊಸ ಸಿನಿಮಾವನ್ನ ಘೋಷಣೆ ಮಾಡಿದ್ದಾರೆ. ವರನಟ ರಾಜ್ಕುಮಾರ್ ಅಳಿಯ ರಾಜ್ಕುಮಾರ್ ಅವರ ಪುತ್ರ ಧೀರನ್ ರಾಜ್ಕುಮಾರ್ ಅವರೇ ನಾಯಕರಾಗಿರುವ ಹೊಸ ಸಿನಿಮಾ ನಿರ್ದೇಶನದ ಜವಾಬ್ದಾರಿಯನ್ನ ಸಂದೀಪ್ ಸುಂಕತ್ ಅವರಿಗೆ ಕೊಟ್ಟಿದ್ದಾರೆ. ಬ್ರೇಕ್ ನಿರೀಕ್ಷೆಯಲ್ಲಿರುವಂತಹ ಧೀರನ್ ಅವರು ಸಂದೀಪ್ ಸುಂಕತ್ ಅವರ 2ನೇ ಸಿನಿಮಾದಲ್ಲಿ ದೊಡ್ಡ ಸಕ್ಸಸ್ ನಿರೀಕ್ಷೆಯಲ್ಲಿದ್ದಾರೆ. ಈ ಸಿನಿಮಾಕ್ಕೆ ಇನ್ನೂ ಹೆಸರಿಟ್ಟಿಲ್ಲ. ಸದ್ಯಕ್ಕೆ ಪ್ರೊಡಕ್ಷನ್ ನಂಬರ್ 4 ಎಂದೇ ಸದ್ಯಕ್ಕೆ ಕರೆಯಲಾಗ್ತಾ ಇದೆ. ಈಗಾಗಲೇ ಗೀತಾ ಪಿಕ್ಚರ್ಸ್ನಿಂದ ಶಿವರಾಜ್ ಕುಮಾರ್ ನಾಯಕರಾಗಿರುವಂತಹ ವೇದ ಹಾಗೂ ಭೈರತಿ ರಣಗಲ್ ಬಿಡುಗಡೆ ಆಗಿದೆ. ದುನಿಯಾ ವಿಜಯ್ ಪುತ್ರಿ ವಂಶಿ ಸಾರಥ್ಯದ ಫೈರ್ ಫ್ಲೈ ಚಿತ್ರೀಕರಣ ಇನ್ನೂ ನಡೀತಾನೆ ಇದೆ. ಈಗ ಹೊಸದೊಂದು ಪ್ರಾಜೆಕ್ಟ್ ಘೋಷಣೆ ಆಗಿದೆ. ಈ ಹೊಸ ಸಿನಿಮಾದ ಸ್ಕ್ರಿಪ್ಟ್ ಕೆಲಸ ಮುಗಿದಿದೆ. ಚಿತ್ರತಂಡವು ಮುಂದಿನ ವರ್ಷದಿಂದ ಶೂಟಿಂಗ್ ಅನ್ನ ಪ್ಲಾನ್ ಮಾಡಿಕೊಂಡಿದೆ. ಶಾಕಾಹಾರಿ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗ ಒಮ್ಮೆ ತಮ್ಮತ್ತ ನೋಡುವಂತೆ ಮಾಡಿದಂತಹ ಸಂದೀಪ್ ಸುಂಕದ್ ಅವರಿಗೆ 2ನೇ ಅವಕಾಶವೇ ದೊಡ್ಡ ಬ್ಯಾನರ್ಸ್ ನಲ್ಲಿ ಸಿಕ್ಕಿದೆ. ರಾಜ್ ಫ್ಯಾಮಿಲಿಗಾಗಿ ಸಿನಿಮಾವನ್ನ ನಿರ್ದೇಶನಕ್ಕೆ ಅವಕಾಶ ಸಿಗೋ ಮೂಲಕ ಸಂದೀಪ್ ಸುಂಕದ್ ಅವರ ಪ್ರತಿಭೆಗೆ ಬಹುದಿನಗಳ ಸೂಕ್ತ ವೇದಿಕೆ ಸಿಕ್ಕಿದೆ. ಗೀತಾ ಪಿಕ್ಚರ್ಸ್ ನಂತರ ದೊಡ್ಡ ಸಂಸ್ಥೆ ಸಂದೀಪ್ ಅವರ ಪ್ರತಿಭೆಯನ್ನ ಗುರುತಿಸಿದೆ. ಹೊಸ ಸಿನಿಮಾ ಘೋಷಣೆ ಮಾಡೋ ವಿಚಾರವನ್ನ ಶಿವರಾಜ್ ಕುಮಾರ್ ಅವರು ಕಳೆದ ತಿಂಗಳೇನೆ ಹೇಳಿದ್ರು. ಆದ್ರೆ ಪ್ರೊಡಕ್ಷನ್ ನಂಬರ್ 4ರಲ್ಲಿ ಅವರು ಹೀರೋ ಅಲ್ಲ, ಧೀರನ್ ರಾಜ್ಕುಮಾರ್ ಅವರಿಗೆ ಅವಕಾಶ ಸಿಕ್ಕಿದೆ. ಇತರೆ ಪಾತ್ರಧಾರಿಗಳ ಆಯ್ಕೆ ಇನ್ನು ನಡೀತಾ ಇದೆ. Mysore Sandal. Here's my favorite soap, the one and only soap that gives confidence in this competitive world. Mysore Sandal Soap.